ಪೋಷಕರೇ ಎಚ್ಚರ ಎಚ್ಚರ, ನಿಮ್ಮ ಮಕ್ಕಳು ಮಾದಕ ವಸ್ತು ದಾಸರಾಗಬಹುದು. ಸಿಹಿ ಚಾಕ್ಲೇಟ್ನಲ್ಲಿ ಮಾದಕ ವಸ್ತು ಇದೆ, ಗಮನಿಸಿ. ಚಾಕ್ಲೇಟ್ಸ್ ಅಂತ ಅಂದ್ರೆ ಮಕ್ಕಳಿಗೆ ತುಂಬಾ ಪ್ರಿಯ. ಎಲ್ಲಾ ಮಕ್ಕಳು ಕೂಡ ಇದನ್ನ ಪ್ರೀತಿಯಿಂದ ತಿಂತಾರೆ. ಬಟ್ ಇದರಲ್ಲೂ ಕೂಡ ಮಾದಕ ವಸ್ತು ಇರಬಹುದು, ಗಮನಿಸಬೇಕು. ಸಿಹಿ ಚಾಕ್ಲೇಟ್ನಲ್ಲಿ ಮಾದಕ ವಸ್ತು, ಗಮನಿಸಬೇಕಾದಂತ ಸುದ್ದಿ. ಅಪ್ರಾಪ್ತರನ್ನೇ ವ್ಯಸನಿಗಳನ್ನಾಗಿಸಲು ಖತರ್ನಾಕ್ ಪ್ಲಾನ್ ಇದು. ಬಯಲಾಯಿತು ಬೆಚ್ಚಿ ಬೀಳಿಸುವ ಶಾಕಿಂಗ್ ದಂಧೆ. ಬೆಳಗಾವಿಯಲ್ಲಿ ಚಾಕ್ಲೇಟ್ ಹೆಸರಲ್ಲಿ ಗಾಂಜಾ ದಂಧೆ ಶುರುವಾಗಿದೆ. ಚಾಕ್ಲೇಟ್ ರೂಪದಲ್ಲಿ ಯುವ ಸಮೂಹದ ಕೈಗೆ ಗಾಂಜಾ. ಕಾಲೇಜು ವಿದ್ಯಾರ್ಥಿಗಳೇ ದಂಧೆಕೋರರ ಟಾರ್ಗೆಟ್. ಇಲ್ಲಿ 5 ಗ್ರಾಂ ಗಾಂಜಾ ಮಿಶ್ರಿತ ಚಾಕ್ಲೇಟ್ಗೆ 50 ರೂಪಾಯಿ ನಿಗದಿಯನ್ನ ಮಾಡಲಾಗುತ್ತೆ. ಚಾಕ್ಲೇಟ್ ರೂಪದಲ್ಲಿ ಗಾಂಜಾ ಕೊಡ್ತಿದ್ದಂಥ ಕದೀಮರು ದಂಧೆಕೋರ ಉತ್ತರ ಪ್ರದೇಶದ ಬೋಲು ಪ್ರಜಾಪತಿ ಬಂಧನ ಆಗಿದೆ. ಇದೀಗ ಅತ್ತ ಡ್ರಗ್ಸ್ ಸಾಗಣೆ ವೇಳೆ ಚಾಮರಾಜನಗರದಲ್ಲಿ ಇಬ್ಬರು ಲಾಕ್ ಆಗಿದ್ದಾರೆ. ಬೆಂಗಳೂರಿನಿಂದ ಕೇರಳಕ್ಕೆ ಎಂಡಿಎಂಎ ಸಾಗಣೆ ವೇಳೆ ಅರೆಸ್ಟ್ ಆಗಿದ್ದಾರೆ. ಚಾಮರಾಜನಗರದ ಮುತ್ತಂಗ ಚೆಕ್ ಪೋಸ್ಟ್ ಬಳಿ ಇಬ್ಬರ ಬಂಧನ. ಮಲ್ಲಪುರಂನ ಮೊಹಮ್ಮದ್ ರಶೀದ್ ಮತ್ತು ಸೆಟ್ಲಾನ್ಗೆ. ಪೋಷಕರು ಗಮನಿಸಬೇಕಾದಂತಹ ವಿಚಾರ, ಚಾಕ್ಲೇಟ್ ಅಂತ ಹೇಳಿ ಅದರಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ, ಗಾಂಜಾ ಮಾರಾಟ ಆಗ್ತಾ ಇದೆ. 5 ಗ್ರಾಂ ಗಾಂಜಾಗೆ 50 ರೂಪಾಯಿ ಅಂತ ನಿಗದಿ ಮಾಡಿ ಚಾಕ್ಲೇಟ್ ಅಂತ ಅನ್ನುವಂಥ ಪ್ಯಾಕೆಟ್ನಲ್ಲಿ ಇದನ್ನ ಕೊಡ್ಲಾಗ್ತಾ ಇದೆ. ಸೊ ಹಾಗಾಗಿ ಇವರಿಗೆ ಈ ಕಾಲೇಜು ವಿದ್ಯಾರ್ಥಿಗಳೇ ಟಾರ್ಗೆಟ್ ಆಗಿರುವಂಥದ್ದು. ಇದನ್ನ ಗಮನಿಸಬೇಕು. ಯಾಕಂತಂದ್ರೆ ಈಗಾಗಲೇ ಆಲ್ರೆಡಿ ನೋಡಿ ಎಲ್ಲೆಡೆ ಕೂಡ ಕಾಲೇಜ್ಗಳಲ್ಲಿ ನನ್ನ ಮಕ್ಕಳು ಏನು ಬಿಡಪ್ಪ ಕಾಲೇಜ್ಗೆ ಹೋಗ್ತಿದ್ದಾವೆ, ವಿದ್ಯಾಭ್ಯಾಸ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ ಮಕ್ಕಳನ್ನ ಅಲ್ಲಿ ಜಾಸ್ತಿ ಕಾಳಜಿ ತೆಗೆದುಕೊಳ್ಳದೆ ಸುಮ್ಮನೆ ಕೂರು ಹಾಗಿಲ್ಲ. ಪಾನ್ ಅಂಗಡಿ ಮಾಲಕ ಬೋಲು ಪ್ರಜಾಪತಿ ಅಂತ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಇವನಿಂದ 6 kg ಜಾಸ್ತಿ ಗಾಂಜಾ ಮಿಕ್ಸ್ಡ್ ಚಾಕ್ಲೇಟ್ ಅದು ಅವರು ಸೆಕ್ಯೂರ್ ಮಾಡಿದ್ದಾರೆ. ಅದು ನಾವು ನಾರ್ಕೋಟಿಕ್ಸ್ ಕಿಟ್ ಇಂದ ಚೆಕ್ ಮಾಡಿದಾಗ ಅದರಲ್ಲಿ ಗಾಂಜಾದು ಅಂಚು ಸಿಕ್ಕಿದೆ. ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ನಾವು ಅದು ಕಳಿಸಿದೀವಿ. ಹೋದ 1 ವರ್ಷದಿಂದ ನಾವು ನಮ್ಮ ಬೆಳಗಾವಿಗೆ ನಶಾ ಮುಕ್ತ ಮಾಡೋಣ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಇದು ಇನ್ನೊಂದು ಹೆಜ್ಜೆ ಇದೆ. ಇನ್ನು ಮುಂಚೆ ಹೋದ 3-4 ವರ್ಷದಲ್ಲಿ ಈ ತರ ಚಾಕ್ಲೇಟ್ ನಮ್ಗೆ ಯಾವಾಗಲೂ ಸಿಗಲಿಲ್ಲ. ಸಾರ್ವಜನಿಕರಿಗೆ ಒಂದು ಕೋರಿಕೆ ಇದೆ, ನಿಮ್ಗೆ ನಾರ್ಕೋಟಿಕ್ಸ್ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ದಯವಿಟ್ಟು ನಮ್ಗೆ 112ಗೆ ಮಾಹಿತಿ ನೀಡಿ, ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ಕೊಂಡು ನೀಡಬಹುದು, ಅಥವಾ ಅನಾಮಧೇಯ ಪತ್ರ ಬರೆದುಕೊಂಡು ಕೂಡ ನೀವು ನಿಮ್ಮ ಮಾಹಿತಿ ನೀಡಬಹುದು. ನಾವು ಖಂಡಿತವಾಗಿ ಅದರ ಮೇಲೆ ಕ್ರಮ ತಗೊಂಡು ಇದು ಎಲ್ಲ ಸ್ಕೂಲ್ ಕಾಲೇಜ್ ಅಕ್ಕಪಕ್ಕದಲ್ಲಿನೇ ಮಾರಾಟ ಮಾಡ್ತಾ ಇದ್ದೀವಿ. ಸೊ ಈ ಒಂದು ನೆಟ್ವರ್ಕ್ ಇನ್ನು ಯಾರ್ಯಾರು ಇದ್ದಾರೆ, ಎಲ್ಲಿಂದ ಇವನು ತಗೊಂಡು ಬರ್ತಾರೆ.